ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಪ್ರಯತ್ನಗಳಿಗೆ ಸಾಧನೆ ಇರುತ್ತದೆ. ಹಣಕಾಸು ವಿಚಾರದಲ್ಲಿ ಧೈರ್ಯ ಮತ್ತು ತಾಳ್ಮೆಯಿಂದ ಮುನ್ನಡೆಯುವುದು ಉತ್ತಮ. ವೃಷಭ ರಾಶಿ. ವೃಷಭ ರಾಶಿಯವರು ಹೊಸ ಆಯಾಮಗಳನ್ನು ಅಳವಡಿಸಿಕೊಳ್ಳಲು ಸಮರ್ಥರಾಗಿರುತ್ತೀರಿ. ಆರೋಗ್ಯ ಉತ್ಕೃಷ್ಟವಾಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತದೆ. ನಿಮ್ಮ ಅನುವಾದಗಳು ಮತ್ತು ಸಲಹೆಗಳು ಜನರಿಗೆ ಉಪಯುಕ್ತವಾಗುತ್ತವೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸಂದರ್ಭಗಳು ಬಲವಂತವಾಗಿರುತ್ತವೆ. ನಿಮ್ಮ ಚಿಂತೆಗಳು ತಿರಸ್ಕರಿಸಿ ಹರ್ಷದಿಂದ ಸಮಯ ಕಳೆಯಲು ಪ್ರಯತ್ನಿಸಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಪರ ಹವ್ಯಾಸಗಳಲ್ಲಿ ಹೆಚ್ಚು ಒತ್ತಡ ಇದೆ. ತಾಳ್ಮೆಯೊಂದಿಗೆ ಕಠಿಣ ಹೊತ್ತಿಗೆ ಪ್ರಯತ್ನಿಸಿದ್ರೆ ಫಲಿತಾಂಶ ಉತ್ತಮವಾಗಿರುತ್ತದೆ. ಕನ್ಯಾ ರಾಶಿ. ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನ ತಾಳುವ ಶಕ್ತಿಯನ್ನ ನೀವು ಹೊಂದಿರುತ್ತೀರಿ. ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ. ತುಲಾ ರಾಶಿ. ಸಂಯಮ ಮತ್ತು ವಿವೇಕ, ಸರಿಯಾದ ನಿರ್ಧಾರಗಳನ್ನ ಮೂಲಕ ನಿಮ್ಮ ಬದ್ಧತೆಯನ್ನ ಪ್ರದರ್ಶಿಸಬಹುದು. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶ ಇದೆ. ವೃಶ್ಚಿಕ ರಾಶಿ. ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳುವ ಸಮಯ. ಉತ್ತಮ ಚರ್ಚೆಗಳು ಮತ್ತು ಸಹಯೋಗಗಳೊಂದಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಬಹುದು. ಧನುರಾಶಿ. ದೈನಂದಿನ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿಡಲು ಸಮಯ. ಪ್ರೀತಿಯ ಸಂಬಂಧಗಳಲ್ಲಿ ಕಾಳಜಿ ಮತ್ತು ಮಾನ್ಯತೆ ತೋರಿಸುವುದು ಸೌಮ್ಯತೆಯಿಂದ ಕೂಡಿರುವಂತೆ ಇರುತ್ತದೆ. ಇನ್ನು ಮುಂದಿನ ರಾಶಿ ಮಕರ. ಕೆಲಸದಲ್ಲಿ ಹಿಂಜರಿಯದೆ ಸಾಗುವ ಸಮಯ. ಮಾನಸಿಕವಾಗಿ ಸದೃಢವಾಗಿರುತ್ತೀರಿ, ಆದರೆ ಹೆಚ್ಚು ಓವರ್ಲೋಡ್ ಮಾಡಿಕೊಳ್ಳಬೇಡಿ. ಕುಂಭರಾಶಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದೊಂದಿಗೆ ಯೋಚನೆಗಳು ಚರಿತ್ರೆಯಲ್ಲಿ ದಾಖಲಿಸಬಹುದು. ಸಂತೋಷದ ಕ್ಷಣಗಳು ಈ ದಿನ ನಿಮ್ಮೊಂದಿಗಿರುತ್ತವೆ. ಇನ್ನು ಕೊನೆಯದಾಗಿ ಮೀನರಾಶಿ. ವೈಯಕ್ತಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ಎಚ್ಚರಿಕೆ ವಹಿಸಿ. ಹಣಕಾಸು ವಿಚಾರದಲ್ಲಿ ಸ್ಪಷ್ಟತೆ ಇರೋದ್ರಿಂದ ಹಗುರವಾದ ದಿನವಾಗಿರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.